ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಾರ್ತ್ ಪ್ರೋ. ಇವತ್ತು ನೀವು ನೋಡ್ತಾ ಇರ್ಬೋದು, ಮಹಾರಾಷ್ಟ್ರದ ತ್ರಯಂಬಕೇಶ್ವರ ನಂತರ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಿರುವಂತಹ ರಾಯಚೂರು ಜಿಲ್ಲೆಯ ಕವಿತಾಳ ಗ್ರಾಮದಲ್ಲಿರುವಂತಹ ತ್ರಯಂಬಕೇಶ್ವರ ಟೆಂಪಲ್ ಅನ್ನ ನೋಡಕ್ ಬಂದಿದೀವಿ. ಈ ಒಂದು ಟೆಂಪಲ್ ನ ವಿಶೇಷತೆ ಏನಪ್ಪಾ ಅಂದ್ರೆ, ಈ ಒಂದು ತ್ರಿಕೂಟ ಟೆಂಪಲ್ ಆಗಿದೆ. ಇದು 12ನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ಒಂದು ಟೆಂಪಲ್ ಆಗಿದೆ. ಈ ಒಂದು ಟೆಂಪಲ್ ನ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಈ ಒಂದು ಟೆಂಪಲ್ ಏನಪ್ಪಾ ಅಂದ್ರೆ, ಒಂದು ಊರಿನ ಗ್ರಹಣದ ನಿವಾರಣೆಗಾಗಿ ಪ್ರತಿಯೊಬ್ಬ ಗ್ರಾಮಸ್ಥರಿಂದ ಒಂದೊಂದು ಗಜಾಣೆಗಳನ್ನು ತೆಗೆದುಕೊಂಡು ನಿರ್ಮಿಸಿದಂತ ಒಂದು ಟೆಂಪಲ್ ಆಗಿದೆ. ಆ ಟೆಂಪಲ್ ನ ವೀಕ್ಷಣೆ ಮಾಡೋಣ, ನೋಡೋಣ ಬನ್ನಿ. ಈ ಒಂದು ಟೆಂಪಲ್ 12ನೇ ಶತಮಾನದಲ್ಲಿ ನಿರ್ಮಾಣವಾದಂತ ಒಂದು ಶಿವ ಟೆಂಪಲ್ ಆಗಿದೆ. ಈ ಟೆಂಪಲ್ ಅಲ್ಲಿ ಸಾಮಾನ್ಯವಾದ ಶಿವ ಟೆಂಪಲ್ ಅಲ್ಲ, ಒಂದು ಟೆಂಪಲ್ ಅಲ್ಲಿ ಓನ್ಲಿ ಒಂದು ಗರ್ಭಗುಡಿ ಇರೋದನ್ನು ನೋಡಿರ್ತೀವಿ. ಆದ್ರೆ ಇಲ್ಲಿ ಅಚ್ಚರಿ ಪಡುವಂತ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ 3 ಗರ್ಭಗುಡಿಗಳನ್ನು ನೋಡಬಹುದು ನಾವು. ಈ ಒಂದು ಊರಿನ ಗ್ರಹಣಕ್ಕೆ ಸಂಬಂಧಿಸಿದಂತ ಟೆಂಪಲ್ ಆಗಿದೆ. ಈ ಗ್ರಹಣ ಬಿಡಿಸಲು ಈ ಒಂದು ಟೆಂಪಲ್ ಅನ್ನು ನಿರ್ಮಾಣ ಮಾಡಲಾಯಿತು ಅಂತ ಈ ಒಂದು ಕಥೆಗಳಿವೆ. ಈ ಕಥೆಗಳು ಇತಿಹಾಸ ಇದೆ, ಆ ಇತಿಹಾಸವನ್ನು ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು, ಹೋಗ್ತಾ ಇರುವ ಅಂತೇಳಿ ಆನೆಗಳ ಪ್ರವೇಶ ಆಗುತ್ತೆ ನೋಡಿ. ಇರ್ಬೋದು ಫ್ರೆಂಡ್ಸ್, ಈ ಒಂದು ಟೆಂಪಲ್ ಏನ್ ಮಾಡಿ ನೋಡ್ತಿರ್ಬೋದು, ಕಳಿಂಗ ಮಾದರಿಯ ಕೂಡು ವಿಧಾನದ ಒಂದು ವಾಸ್ತು ವಿಧಾನದಲ್ಲಿ ಈ ಒಂದು ಟೆಂಪಲ್ ಅನ್ನ ನಿರ್ಮಿಸಿದ್ದಾರೆ. ನೋಡ್ತಾ ಇರ್ಬೋದು ನಾವು. ನೋಡ್ಬೋದು ಫ್ರೆಂಡ್ಸ್, ಇದು ಸಾಮಾನ್ಯವಾದ ಶಿವ ದೇವಾಲಯ ಅಲ್ಲ. ಶಿವ ದೇವಾಲಯದಲ್ಲಿ ಓನ್ಲಿ ಒಂದೇ ಒಂದು ಗರ್ಭಗುಡಿಯನ್ನು ನೋಡಬಹುದು, ಆದ್ರೆ ಇಲ್ಲಿ 3 ರೀತಿಯ ಗರ್ಭಗುಡಿಗಳನ್ನು ನೋಡಬಹುದು ನೋಡಿ. ದಿಸ್ ಇಸ್ ಫಸ್ಟ್ ಒನ್. ಬಲಗಡೆ ಒಂದು ಇದೆ, ಎಡಗಡೆ ಒಂದು ಇದೆ. ಇದೇ ಒಂದು ವಿಶೇಷತೆ ಈ ಒಂದು ಟೆಂಪಲ್ ಅಲ್ಲಿ ಇದೆ. ಮಹಾರಾಷ್ಟ್ರದ ತ್ರಯಂಬಕೇಶ್ವರ ಟೆಂಪಲ್ ನಂತರ ಈ ಒಂದು ತ್ರಯಂಬಕೇಶ್ವರ ಟೆಂಪಲ್ ಬಹಳ ಒಂದು ಮಹತ್ವವನ್ನು ಪಡೆದಿದೆ. ನೀವು ಏನ್ ನೋಡ್ತಾ ಇದ್ದೀರಾ, ಶಿವ ಟೆಂಪಲ್ ಮೂರ್ತಿಯನ್ನು, ಈ ಯುಗಾದಿ ಪಾಂಡ್ಯದಂದು ಏನಾಗುತ್ತೆ, ಸೂರ್ಯನ ಕಿರಣಗಳು ನೇರವಾಗಿ ಆ ಒಂದು ಶಿವನ ಮೂರ್ತಿ ಮೇಲೆ ಬೀಳುವಂತ ಅವಕಾಶಗಳು, ಸಂದರ್ಭಗಳನ್ನು ನಾವು ಇಲ್ಲಿ ಕಾಣ್ತೀವಿ. ನೋಡ್ಬೋದು ನೀವು, ಅಂತ ಒಂದು ಅದ್ಭುತ ಸ್ಥಳ ಇದು. 1217ರಲ್ಲಿ ನಿರ್ಮಾಣವಾಗಿದೆ ಅನ್ನೋ ಒಂದು ಶಾಸನಗಳು ದೊರಕಿವೆ. ಈ ಟೆಂಪಲ್ ನ ವಿಶೇಷತೆ ನೋಡ್ತಿರ್ಬೋದು ನಾವು. ಸೇವಣನೆಂಬ ರಾಜನ ಆಸ್ಥಾನಕ್ಕೆ ಒಂದು ಪ್ರದೇಶಕ್ಕೆ ಒಳಪಟ್ಟಂತ ದೇವಸ್ಥಾನ ಇದು. ನೋಡಿ, ಇಲ್ಲಿ 3 ರೀತಿಯ ತ್ರಿಕೋಟ ದೇವಾಲಯ ಅನಿಸುತ್ತೆ ಇದು. ಅಷ್ಟು ಒಂದು ಅಚ್ಚುಕಟ್ಟಾಗಿ ಕಾಣ್ತಾ ಇದೆ. ಇಲ್ಲಿ 3 ರೀತಿಯ ಗರ್ಭಗುಡಿಗಳನ್ನು ನೋಡಬಹುದು, ಬಲಗಡೆ, ಎಡಗಡೆ ಮತ್ತು ಸೆಂಟರ್ ಅಲ್ಲಿ. ಆ ಒಂದು ವ್ಯವಸ್ಥೆಯನ್ನ ನಾವೀಗ ಕಾಣಬಹುದು. ಮಹಾರಾಷ್ಟ್ರದ ತ್ರಯಂಬಕೇಶ್ವರ ಟೆಂಪಲ್ ನೋಡಿರ್ತೀರ. ತದನಂತರ ನಮ್ಮ ಒಂದು ರಾಯಚೂರಿನಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಿರುವಂತಹ ಕವಿತಾಳ ಗ್ರಾಮದಲ್ಲಿರುವಂತ ತ್ರಯಂಬಕೇಶ್ವರ ಟೆಂಪಲ್ ಫ್ರೆಂಡ್ಸ್. ಇದು ಏನಪ್ಪಾ ಅಂದ್ರೆ, ಒಂದು ಸಂದರ್ಭದಲ್ಲಿ ಒಂದು ಊರಿಗೆ ಗ್ರಹಣದ ಸಂದರ್ಭವಾಗಿತ್ತು. ಆ ಗ್ರಹಣವನ್ನು ಬಿಡಿಸುವ ಸಲುವಾಗಿ ಊರಿನ ಪ್ರತಿಯೊಬ್ಬ ಜನರು ಒಂದೊಂದು ಗಜಾಣೆಗಳನ್ನು ಸಂಗ್ರಹಿಸಿ ಆ ಒಂದು ಗ್ರಹಣ ನಿವಾರಣೆಗಾಗಿ ನಿರ್ಮಿಸಿದಂತ ತ್ರಯಂಬಕೇಶ್ವರ ಟೆಂಪಲ್ ಅನ್ನೋ ಒಂದು ನಂಬಿಕೆಗಳಿವೆ. ಆ ಒಂದು ಅಂಶಗಳನ್ನು ನಾವಿಲ್ಲಿ ಗಮನಿಸಬಹುದು. ನಮ್ಮ ರಾಯಚೂರಿಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಟೆಂಪಲ್ ಅನ್ನ ನೀವು ವಿಸಿಟ್ ಕೊಡಬಹುದಾಗಿದೆ. ಇದು 12ನೇ ಶತಮಾನದ ಮಧ್ಯಯುಗಕ್ಕೆ ಸೇರಿದಂತ ಒಂದು ದೇವಾಲಯವಾಗಿದೆ. ಗ್ರಾನೈಟ್ ಶಿಲೆಗಳಿಂದ ನಿರ್ಮಿಸಿದಂತ ಒಂದು ದೇವಾಲಯವಾಗಿದೆ. ನೋಡ್ತಿರ್ಬೋದು ನೀವು. ಒಂದು ಗಮನಿಸಬೇಕಾದ ವಿಷಯಪ್ಪ ಏನಂದ್ರೆ, ಎಲ್ಲಿ ಶಿವ ಟೆಂಪಲ್ ಇರುತ್ತೋ ಅಲ್ಲೂ ಬಸವಣ್ಣನ ಒಂದು ಮೂರ್ತಿ ಇದೇ ಇರುತ್ತೆ ಅನ್ನೋದು ಗಮನಿಸಿರ್ಬೋದು. ನಾನು ಒಂದು 3 ಟೆಂಪಲ್ಗಳನ್ನು ವಿಸಿಟ್ ಮಾಡಿದ ನಂತರ ನನಗೆ ಗೊತ್ತಾಗಿದೆ ಏನಪ್ಪಾ ಅಂದ್ರೆ, ನಮ್ಮ ಊರಲ್ಲೂ ಸಹ ನೋಡಿದೆ ನಾನು. ಶಿವನ ಟೆಂಪಲ್ ಎಲ್ಲಿ ಇರುತ್ತೆ ಅಲ್ಲಿ ನಂದಿಯ ಮೂರ್ತಿ ಇದೇ ಇರುತ್ತೆ. ನೀವು ಈ ಕಡೆ ಬಂದಾಗ ಈ ಒಂದು ಟೆಂಪಲ್ಗೆ ಬಂದು ನಿಮ್ಮ ಒಂದು ಪ್ರಾರ್ಥನೆಗೆ ಇದು ಹೋಗ್ಬೋದಾಗತ್ತೆ, ದರ್ಶನ ಪಡ್ಕೊಂಡು ಹೋಗ್ಬೋದಾಗತ್ತೆ. ಯುಗಾದಿ ದಿನದಂದು ಏನಾಗುತ್ತೆ ಅಂದ್ರೆ, ಸೂರ್ಯನ ಕಿರಣಗಳು ನೇರವಾಗಿ ಈ ಒಂದು ತ್ರಯಂಬಕೇಶ್ವರ ಟೆಂಪಲ್ ಮೂರ್ತಿ ಗರ್ಭಗುಡಿಯಲ್ಲಿ ಬೀಳುತ್ತವೆ ಅನ್ನೋದು ಒಂದು ಏನಪ್ಪಾ ಅಂಶವನ್ನು ಗಮನಿಸಬಹುದು ನಾವು. ಈ ಟೆಂಪಲ್ಗೆ ಸಂಬಂಧಿಸಿದ ನಿರ್ಮಾಣದ ಈ ಒಂದು ಶಾಸನವನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಟೆಂಪಲ್ನ ಎಂಟ್ರೆನ್ಸ್ ಆಗ್ತಾ ಇದ್ದಾಗೆ ಬಲಗಡೆ ನಿಮ್ಗೆ ಈ ಒಂದು ಶಾಸನ ಕಾಣುತ್ತೆ. ಸೇವಣನೆಂಬನ ಒಂದು ರಾಜನ ಆಸ್ಥಾನಕ್ಕೆ ಒಂದು ಪ್ರದೇಶಕ್ಕೆ ಒಳಪಟ್ಟಿತ್ತು ಈ ಒಂದು
ಜಾಗ ಅಂತ ನೋಡ್ಬೋದು. ಈ ಒಂದು ಊರಿನ ಗ್ರಹಣವನ್ನು ನಿವಾರಣೆಗಾಗಿ ಈ ಒಂದು ಟೆಂಪಲ್ನ ನಿರ್ಮಿಸಲಾಯಿತು ಅಂತಾನು ನೋಡ್ಬೋದು ನಾವಿಲ್ಲಿ. ನೋಡಿ, ಅಷ್ಟೆಲ್ಲ ಮಹತ್ವವನ್ನು ಹೊಂದಿದಂತಹ ಟೆಂಪಲ್ ನಾವು ಇಲ್ಲಿ ಗಮನಿಸಬಹುದಾಗಿದೆ. ನೋಡೋಣ ಇನ್ನು ಏನೆಲ್ಲ ಇದೆ ಅಂತ ನೋಡ್ಬೋದು. ಇಲ್ಲಿ ನೋಡಿ ಯಾವ ರೀತಿ ಒಂದು ಸ್ಟ್ರಕ್ಚರ್ಸ್ ಇದೆ ಕಾಣ್ತಿರ್ಬೋದು. ನೋಡಿ ಇಂಥ ಕಲ್ಲುಗಳಲ್ಲಿ ಯಾವ ರೀತಿ ನಿರ್ಮಾಣ ಆಗಿದೆ ಅಂತ ಗಮನಿಸಬಹುದು ನೀವು. ನೋಡಿ, ಅದ್ಭುತವಾದಂಥ ಟೆಂಪಲ್ ಗಮನಿಸಬಹುದು ನೀವು. ತ್ರ್ಯಂಬಕೇಶ್ವರ ಟೆಂಪಲ್ನ ಪೂಜಾರಿ ಅವರು ಬಂದವ್ರೆ, ಅವರಿಂದ ಕೇಳೋಣ. ಯಾಕಂದ್ರೆ ಅವ್ರಿಗೆ ಗೊತ್ತಿದ್ದ ಮಾಹಿತಿ ಜನರಿಗೆ ಗೊತ್ತಾಗಲ್ಲ. ಈ ಗೂಗಲ್ ಹೇಳೋದೇ ಬೇರೆ ಇರುತ್ತೆ, ನಿಜವಾದ ವ್ಯಕ್ತಿ ಹೇಳೋದೇ ಬೇರೆ ಇರುತ್ತೆ. ನೋಡೋಣ, ಅವರಿಂದ ಮಾಹಿತಿ ತಗೋಣ. ಒಂದು ಟೆಂಪಲ್ ಬಗ್ಗೆ ಮಾಹಿತಿ ಬೇಕಿದ್ರೆ. ಗುರು ಬ್ರಹ್ಮ ಗುರು ಈಶ್ವರ ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತ್ರ್ಯಂಬಕೇಶ್ವರ ದೇವಸ್ಥಾನದ ಅರ್ಚಕರಾದ ನಾವು ಚೆನ್ನಯ್ಯ ಸ್ವಾಮಿ. ದೇವಸ್ಥಾನದ ಶ್ರೀ ರಾಮನವಮಿಗೆ ತೇರು 5,000 ವರ್ಷದ ಹಿಂದೆ ದೇವಸ್ಥಾನ ಆಗಿತ್ತು. ಇದು ಮಣ್ಣಾಗ ಮುಚ್ಚಿದಂತ ದೇವಸ್ಥಾನ. ಈಗ 76 ವರ್ಷ ಆಚೆ ಕಡೆಗೆ ಬಿದ್ದು ಎಲ್ಲ ಊರೊಳ ಮಂದಿ ಪ್ರಮಾಣ ಸುತ್ತಮುತ್ತ ಹಳ್ಳಿ ತಪ್ಪಲದಡ್ಡಿ, ಹುಸೇನ್ಪುರ, ಹಮ್ಲಿಗಾಡ ಇವೆಲ್ಲ ಸುತ್ತಮುತ್ತ ಹಳ್ಳಿ ಮಂದಿ ಬಂದು ಇವೆಲ್ಲ ಮಣ್ಣು ತೆಗೆದು ಈಗ 76ನೇ ವರ್ಷ ಜಾತ್ರೆ ಆಗೈತಿ. ಮುಂದೆ ಬರೋದು 77. ಆದ್ರೆ ಒಂದೇ ಪಾಣಿಯೊಳಗಾಗ ಬ್ರಹ್ಮ, ವಿಷ್ಣು, ಮಹೇಶ್ವರ, ತ್ರಿಯಂಬಕೇಶ್ವರ. ಇಂದ ಆ ಕಡೆ ಲಿಂಗ ಐತೆ ರಾಮಲಿಂಗೇಶ್ವರ. ಈ ಕಡೆ ಇದ್ದಂತ ಪಂಪಾಪತಿ, ಈ ಕಡೆ ಇದ್ದಂತ ಹಾಲೇಶ್ವರ. ಉಗಾದಿ ಪಾಡ್ಯತೆಯನ್ನು ಮಾತ್ರ ಸೂರ್ಯನೇ ಕಿರಣ ಬೀಳುತ್ತದೆ ತ್ರಿಯಂಬಕೇಶ್ವರಿಗೆ. ಆದ್ರೂ ಎಷ್ಟು ಭಕ್ತಿಲಿದ್ದ ನೀನು ತ್ರಿಯಂಬಕ ನಡ್ಕಂತ್ರಿ ಅಷ್ಟು ಆಶೀರ್ವಾದ ಮಾಡ್ತಾರೆ. ಭಾರತ್ ಮಾಳಿಗೆ ಇನ್ಸ್ಪೆಕ್ಟರ್ ಅಂತೇಳಿ ನಮ್ಮೂರಲ್ಲಿ ಇದ್ದ 2 ಮಗನಿಗೆ 2 ಕಾಲು ಹೋಗಿದ್ದು. ಅವಾಗಿನ ಕಾಲಕ್ಕೆ ಮಹಾರುದ್ರಾಭಿಷೇಕ ಓಂಕಾರ ಗಂಟೆ ಹಾಕಿಸಿದ. ಇನ್ನು ನಮ್ಮೂರು ಗೌಡಿಶಾನಿಗೆ ಗಂಡು ಮೇಲೆ ಆಸನ ಇತ್ತು. ಎಲ್ಲ ದೋಖನೆ ಎಲ್ಲ ತಿರುಗಾಡಿದ್ದು. 41 ಸೋಮವಾರ ಈ ಅಪ್ಪ ತ್ರ್ಯಂಬಕೇಶ್ವರಗ ನಡ್ಕೊಂಡು ಆಕೆಗೆ ಆಸಮನೆ ಗಂಡು ಮೇಲೆ ಓದಿ ಬಂಗಾರ ಕೆಟ್ಟ ಮಾಡಿಸ್ಲಾ. ಈ ದೇವಸ್ಥಾನದ ಇತಿಹಾಸದಪ್ಪ ಅಂತಂದ್ರೆ ಎಷ್ಟು ನೀನು ನಡ್ಕಂತಿದೆ ಅಷ್ಟು ಫಲ ತ್ರ್ಯಂಬಕೇಶ್ವರ ಆಶೀರ್ವಾದ ಮಾಡ್ತಾರೆ. ಇಷ್ಟೇ ನೋಡಪ್ಪ. ಇನ್ನು ಒಳಗೆ ಹೋಗ್ಬೋದಲ್ವಾ? ಓಕೆ. ನಿಜವಾಗ್ಲೂ ಶಿವ ಟೆಂಪಲ್ ಇದೆ. ನೋಡ್ತಿರ್ಬೋದು ಫ್ರೆಂಡ್ಸ್ ನೀವು, ತ್ರಯಂಬಕೇಶ್ವರ ಹಿಂದೆ ಅದು ಮೂರ್ತಿ ಕಾಣ್ತಿರ್ಬೋದು ನಾವು. ಶಿವನ ಮೂರ್ತಿ ಸಹ ಇದೆ ಇಲ್ಲಿ. ಲಿಂಗ ಇದೆ, ದೊಡ್ಡ ಲಿಂಗ. ತ್ರ್ಯಂಬಕೇಶ್ವರ ಟೆಂಪಲ್ ಇರುವಂಥ ಕೆಳಗಡೆ ಇರುವಂಥ ದೇವಸ್ಥಾನ ಇದೆ. ಇಲ್ಲಿ ತ್ರಿಕೂಟ ದೇವಸ್ಥಾನ ಆದ್ದರಿಂದ 3 ಮೂರ್ತಿಗಳನ್ನು ನಾವು ನೋಡ್ಬೋದು. ಮತ್ತೊಂದು ಇದರಲ್ಲಿ ಕಾಣುತ್ತಿರುವ ಶಿವಮೂರ್ತಿಯನ್ನು ಸಹ ನೋಡ್ಬೋದು. ಏನಾದರೂ ಯುಗಾದಿ ಪಾಡ್ಯ ದಿನ ಬಂದರೆ ಇಲ್ಲಿ ನೇರವಾಗಿ ಸೂರ್ಯನ ನೇರಳು ಶಿವಮೂರ್ತಿಗೆ ಬೀಳುವಂತ ಒಂದು ಅದ್ಭುತ ವಿಷಯವನ್ನು ನೀವು ಗಮನಿಸಬಹುದಾಗಿದೆ.
ಈ ದೇವಸ್ಥಾನದಲ್ಲಿ ನೀವು 5 ಮೂರ್ತಿಗಳನ್ನು ನೋಡಬಹುದಾಗಿದೆ. ಶಿವಮೂರ್ತಿ ಇದೆ, ಚಾಮುಂಡೇಶ್ವರಿ ಮೂರ್ತಿ ಇದೆ, ಇಲ್ಲಿ ವಿನಾಯಕನ ಮೂರ್ತಿ ನೋಡ್ಬೋದು, ಮತ್ತೆ ಕೈ ಮುಗಿದಂತ ಆಂಜನೇಯನ ಮೂರ್ತಿ ನೋಡ್ಬೋದು. ಇದು ಸಾಮಾನ್ಯವಾಗಿ ಬೇರೆ ಕಡೆ ಎಲ್ಲಿ ದೊರಕದಂತ ಆಂಜನೇಯನ ಮೂರ್ತಿ. ವಿಶೇಷವಾದಂತ ಮೂರ್ತಿನ ನಾವು ಕವಿತಾಳದ ತ್ರಯಂಬಕೇಶ್ವರ ಟೆಂಪಲ್ ಅಲ್ಲಿ ಗಮನಿಸಬಹುದಾಗಿದೆ. ಇದೊಂದು ಪವಿತ್ರ ಟೆಂಪಲ್. ನೀವು ಯಾವಾಗಾದ್ರೂ ಬಂದ್ರೆ ಕಂಪಲ್ಸರಿ ವಿಸಿಟ್ ಕೊಡಿ. ನೀವು ಮಹಾರಾಷ್ಟ್ರಕ್ಕೆ ಹೋಗೋದಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ರಾಯಚೂರಲ್ಲಿರುವಂತ ಕವಿತಾಳ ಗ್ರಾಮದಲ್ಲಿ ತ್ರಯಂಬಕೇಶ್ವರ ಟೆಂಪಲ್ ಅನ್ನು ಬಂದು ವಿಸಿಟ್ ಕೊಡ್ಬೋದು. ಬನ್ನಿ, ಇಲ್ಲಿ ಸಹ ದರ್ಶನ ಪಡ್ಕೊಳ್ಳಿ, ಪ್ರಾರ್ಥನೆಗೈದು ಹೋಗಿ. ಯಾಕಂದ್ರೆ ಇಂಥ ಟೆಂಪಲ್ಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ದೊರಕೋದು ಬಹಳ ಅದ್ಭುತ. ಇಂಥ ಟೆಂಪಲ್ಗಳು ಇದೆ. ನಾವು ಇದನ್ನ ಡೆವಲಪ್ಮೆಂಟ್ ಮಾಡ್ಬೇಕಾಗತ್ತೆ. ಈ ಒಂದು ವಿಡಿಯೋ ನೋಡೋರು ನಿಮಗೆ ಏನ್ ಇದ್ರ ಬಗ್ಗೆ ಅನಿಸುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನೀವು ಮಹಾರಾಷ್ಟ್ರಕ್ಕೆ ಹೋಗುವ ತ್ರಯಂಬಕೇಶ್ವರನ ದರ್ಶನ ಪಡಿಬೇಕಾದ್ರೆ ಮೊದಲು ಇಲ್ಲಿ ಬಂದು ಸಹ ದರ್ಶನ ಪಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನೋಡಿ, ಇಂಥ ಅದ್ಭುತ ದೃಶ್ಯ ನೀವು ಗಮನಿಸ್ತಿರ್ಬೋದು. ಇಲ್ಲಿ ಈ 3 ಮೂರ್ತಿಗಳ ಹಿಂದೆ ಇನ್ನೊಂದು ಶಿವಮೂರ್ತಿ ಸಹ ತೋರಿಸಿದೆ ನಾನು ನಿಮಗೆ. ಆ ಮೂರ್ತಿ ಇಲ್ಲಿ ಎಲ್ಲೂ ತ್ರಿಕೂಟ ದೇವಾಲಯ ಸಿಗೋದಿಲ್ಲ ಫ್ರೆಂಡ್ಸ್. ಇದು ನಮ್ಮ ಒಂದು ಕವಿತಾಳ ಗ್ರಾಮದಲ್ಲೇ ಸಿಗುತ್ತೆ. ಆ ಒಂದು ಮಹತ್ವವಾದ ಪವಿತ್ರವಾದ ದೇವಸ್ಥಾನ ಇದು. ಬಂದು ಒಂದ್ಸರಿ ವಿಸಿಟ್ ಕೊಡಿ, ತ್ರಯಂಬಕೇಶ್ವರನ ದರ್ಶನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿರುವ ಪೂಜಾರಿಗಳನ್ನ ಬಂದು ನೀವು ಮಾಹಿತಿಗಳನ್ನ ತಿಳ್ಕೊಬಹುದು. ಅವರು ಫ್ರೆಂಡ್ಲಿ ಆಗಿ ಎಲ್ಲಾ ಮಾಹಿತಿಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾರೆ. ಯಾಕಂದ್ರೆ ಇಂಥ ಟೆಂಪಲ್ಗಳು ದೊರಕೋದು ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲೇ. ಬಂದು ವಿಸಿಟ್ ಕೊಡಿ ಅಂತ ಹೇಳ್ತೀನಿ. ಇಲ್ಲಿ ನೀವು ಶಾಸನ ಸಹ ನೋಡ್ಬೋದು. ಶಾಸನ ಸಹ ಕಾಣ್ತವೆ. 2 ಶಾಸನಗಳಿವೆ ನೋಡ್ಬೋದು ಫ್ರೆಂಡ್ಸ್. ನೀವು ಶಾಸನಗಳು ಸಹ ಇದೆ ಇಲ್ಲಿ. ಶಾಸನ 2 ಶಾಸನಗಳನ್ನ ನಾವು ತ್ರಯಂಬಕೇಶ್ವರ ಟೆಂಪಲ್ ಅಲ್ಲಿ ಕಾಣಬಹುದು. ನೋಡಿ, ಕನ್ನಡ ಮತ್ತು ಸಂಸ್ಕೃತ ಮಿಕ್ಸ್ ಇದೆ ಅನ್ಸುತ್ತೆ ಇದು. ಪಕ್ಕದಲ್ಲಿ ಇನ್ನೊಂದು ಶಾಸನ ಇದೆ, ಅದನ್ನು ಗಮನಿಸೋಣ. ನೀವು ತ್ರಯಂಬಕೇಶ್ವರ ಟೆಂಪಲ್ ಅಲ್ಲಿ 2 ರೀತಿಯ ಶಾಸನಗಳನ್ನು ನೀವು ಬಂದು ಗಮನಿಸಬಹುದು. ಇಲ್ಲಿ ನೋಡಬಹುದು ನೀವು. ಈ ಒಂದು ಶಾಸನ ದೇವಸ್ಥಾನದ ಒಂದು ಆಗುಹೋಗುಗಳನ್ನ ತಿಳಿಸುವಂತ ಶಾಸನಗಳಿವು. ಹನ್ನೆರಡನೇ ಶತಮಾನದ ಮಧ್ಯಯುಗದ ಪ್ರಾಚೀನ ಶಾಸನಗಳಿವು. ಬಂದು ಒಂದ್ಸಾರಿ ವಿಸಿಟ್ ಕೊಡಿ, ತ್ರಯಂಬಕೇಶ್ವರನ ದರ್ಶನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಬಹುದು ಸ್ನೇಹಿತರೆ, ಇಂಥ ಉತ್ತರ ಕರ್ನಾಟಕದ ಅದ್ಭುತವಾದಂತ ದೇವಸ್ಥಾನವನ್ನು ನೋಡಲು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನೀವೇನಾದ್ರೂ ರಾಯಚೂರಿಗೆ ಬಂದಾಗ ಕವಿತಾಳದ ಒಂದು ಮೇನ್ ರೋಡ್ ಅಲ್ಲಿ ಇರುವಂತಹ ಈ ಒಂದು ತ್ರಯಂಬಕೇಶ್ವರ ಟೆಂಪಲ್ಗೆ ಬಂದು ವಿಸಿಟ್ ಕೊಡಿ. ಯಾಕಂದ್ರೆ ಅದ್ಭುತವಾದಂತ ಈ ದೇವಸ್ಥಾನಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರೋದು. ಇಂಥ ತ್ರಯಂಬಕೇಶ್ವರ ನೀವು ಮಹಾರಾಷ್ಟ್ರಕ್ಕೆ ಹೋಗೋ ಬದಲು ಇಲ್ಲೇ ನಮ್ಮ ಕರ್ನಾಟಕದಲ್ಲಿರುವಂತಹ ಕವಿತಾಳ ಗ್ರಾಮದಲ್ಲಿ ತ್ರಯಂಬಕೇಶ್ವರ ಟೆಂಪಲ್ ಅನ್ನ ವೀಕ್ಷಣೆ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಈ ಒಂದು ಟೆಂಪಲ್ಗೆ ಬಂದು ನಿಮ್ಮ ಒಂದು ದರ್ಶನ ಪಡ್ಕೊಂಡು ಹೋಗ್ಬೋದು. ಇಲ್ಲಿ ಯಾವುದೇ ನಿಮ್ಮ ಸಮಸ್ಯೆಗಳಿದ್ರು ಆದಷ್ಟು ಬೇಗನೆ ಈಡೇರುತ್ತವೆ ಅಂತ ಹೇಳ್ತಾ, ಜೈ ತ್ರಯಂಬಕೇಶ್ವರ. ಧನ್ಯವಾದಗಳು.